Happy birthday to you. Happy birthday to you, Pablo Escobar. Happy birthday to you. ಈ ಜಾತಿ ಈ ನಾಯಿ ನನಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇರೋಕ್ಕಿಂತ ಮುಂಚೆನೇ ಹುಟ್ಟಕ್ಕೆ 2 ತಿಂಗಳು ಮುಂಚೆನೇ ವರ್ಲ್ಡ್ ನ್ಯೂಸಲ್ಲಿ ಇದು ಬಂದಿತ್ತು. ಅದ್ರ ಲಿಂಕ್ಸ್ ಎಲ್ಲ ಇಲ್ಲೇ ಹಾಕಿದ್ದೀನಿ, ಆಮೇಲೆ ನಿಮ್ಗಳಿಗೂ ಕಳಿಸಿದ್ದೀನಿ. ಅಂದರೆ ನೀವು ಯಾವ ದೇಶ ಹೇಳ್ತೀರಾ ಎಲ್ಲ ದೇಶದಲ್ಲೂ ಅಂದರೆ ಒಂದು ವಸ್ತುನ ನೋಡದೆ ಮಾಡದೆ ತೊಗೊಳ್ದೇನೆ ಅದನ್ನು ತೊಗೊಂಡ್ರೂ ಪ್ರಮೋಷನ್ ಮಾಡೋದು ಅಷ್ಟು ಕಷ್ಟ ಇದೆ. ಆ ಥರ ಇದರಲ್ಲಿ ಒಂದು ಜಾತಿನ ನಾನು ಹುಡುಕೋಕ್ಕಿಂತ ಮುಂಚೆನೇ ಈ ಜಾತಿನೇ ಬರುತ್ತೆ ಅನ್ನೋಕ್ಕಿಂತ ಮುಂಚೆನೇ ವರ್ಲ್ಡ್ ನ್ಯೂಸಲ್ಲಿ ಬರ್ಸಿದ್ದೀನಿ. ಇದ್ರದ್ದು ಈ ಡಾಗ್ದು ಸ್ಪೆಷಲ್ಲು. ನೀವೆಲ್ಲ ನಾನು ಬರ್ಡೇ ದಿನ ನೋಡಿದಾಗ 5 ತಿಂಗಳು ಮರಿ ಇತ್ತು. ಇವತ್ತು May 5th ಇದ್ರ ಡೇಟ್ ಆಫ್ ಬರ್ತು. ಅದಕ್ಕೊಂದು ಒಳ್ಳೆ ಕಾರ್ಯ ಮಾಡಬೇಕು ಅಂದ್ಬಿಟ್ಟು ಇವತ್ತು ಮಚಿಲಿ ಊಟ ಅಂತ ಕನಕಪುರ ರೋಡಲ್ಲಿ ತುಂಬ ಲಕ್ಸುರಿಯಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಓಲ್ಡ್ ಏಜ್ ಪೀಪಲ್ಲು, ಆಮೇಲೆ ಅನಾಥ ಮಕ್ಕಳು, ಸ್ನೇಹ ಫೌಂಡೇಶನ್ನು, ಆಮೇಲೆ ದಿಯಾ ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ ಇವತ್ತು ಎಲ್ಲರಿಗೂ ಕರೆಸಿ ಎಲ್ಲರಿಗೂ ಒಂದು ಸೀ ಫುಡ್ದು ಊಟ ಇಟ್ಕೊಂಡಿದ್ದೀನಿ. ಇದ್ರದ್ದು ಪಾರ್ಟಿ ಅಂತಲೇ ಹೇಳ್ಬೋದು, ಪ್ಯಾಬ್ಲೋ ಎಸ್ಕೋಬಾರ್ದು ಪಾರ್ಟಿ. ಇದು ಕ್ಯಾಡಬಾಮ್ಸ್ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ. ಇಲ್ಲ, ಎಲ್ಲ ಅನ್ಲಿಮಿಟೆಡ್ ಇದೆ, ಎಲ್ಲ ಅನ್ಲಿಮಿಟೆಡ್ ಸೀ ಫುಡ್ದು. ಫಸ್ಟ್ ಟೈಮು ಸೀ ಫುಡ್ ಪಾರ್ಟಿ ಒಂದು ಓಲ್ಡ್ ಏಜ್ ಪೀಪಲ್ ಇವ್ರಿಗೆಲ್ಲರಿಗೂ. ಅಂದರೆ ಪಾಪ ಅವ್ರಿಗೂ ಆಸೆ ಇರುತ್ತೆ ಎಲ್ಲ ಥರ ವೆರೈಟಿ ಆಮೇಲೆ ಒಂದು ಹೋಟ್ಲಲ್ಲೇ ಬಂದು ತಿನ್ನಬೇಕು ಅಂತ. ಯಾಕಂದರೆ ಎಲ್ಲರೂ ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಆಶ್ರಮಕ್ಕೆ ತೊಗೊಂಡೋಗಿ ಕೊಡ್ತಾರೆ. ನಾನಿವತ್ತು ಹೋಟ್ಲಿಗೆ ಕರೆಸಿ ನಾನು ಇವತ್ತು ಪಾರ್ಟಿ ಕೊಡಿಸ್ತೀನಿ. ಸೀ ಫುಡ್ಡು ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಚಿಲಿ ಊಟ ಅಂತ ನಾನು ಒಂದು 2 ಸಲ ಬಂದು ತಿಂದೆ, ತುಂಬ ಟೇಸ್ಟ್ ಇಷ್ಟ ಆಯಿತು ನನಗೆ. ಆ ಕಾರಣದಿಂದ ಇಲ್ಲೇ ಪಾರ್ಟಿ ಕೊಡಿಸ್ಬೇಕು ಅಂದ್ಬಿಟ್ಟು ಇದೊಂಥರ ಕೂತ್ಕೊಳ್ಳೋಕ್ಕೂ ಎಲ್ಲ ಒಂಥರ ಗಾಳಿ ಗೀಳಿ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಒಂಥರ ಮಂಗಳೂರಲ್ಲಿ ಕೂತಂಗೆ ಟೈಪಲ್ಲಿ ಆಗುತ್ತೆ. ಆಮೇಲೆ ಮಂಗಳೂರು ಟೇಸ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಕಾರಣದಿಂದ ಇಲ್ಲೇ ಕೊಡಿಸ್ಬೇಕು ಅಂತ ಇವತ್ತು ಇಲ್ಲೇ ಅರೇಂಜ್ ಮಾಡಿ ಎಲ್ಲರಿಗೂ ಇದು ಮಾಡಿ. ಅಲ್ಲಲ್ಲ, ಯಾವಾಗಲೂ ಕಲರ್ಫುಲ್ ಮಾಡ್ತಾ ಇದ್ದೆ. ಎಲ್ಲರೂ ಕೇಳೋರು ಯಾರು ಸೆಲೆಬ್ರಿಟಿ ಬರ್ತಾ ಇದ್ದಾರೆ, ಯಾರು ಮಾಡೆಲ್ಸ್ ಬರ್ತಾ ಇದ್ದಾರೆ, ಯಾರು ಆ್ಯಕ್ಟರ್ ಬರ್ತಾ ಇದ್ದಾರೆ ಅಂತ. ನಾನು ಹೇಳ್ಬಿಟ್ಟೆ ಈ ಸಲ ಯಾರೂ ಇಲ್ಲ, ನಮ್ಮ ಗಿರೀಶ್ ಸರ್ರು, ನಾವು, ಆಮೇಲೆ ಚಾರಿಟಬಲ್ ಟ್ರಸ್ಟ್ ಓನರ್ಸು, ಆಮೇಲೆ ಹೋಟ್ಲು ಓನರು, ಇಷ್ಟು ಜನ ಮಾತ್ರ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಓಲ್ಡ್ ಏಜು, ಆಮೇಲೆ ಅನಾಥ ಮಕ್ಕಳು, ಅವ್ರು ಎಲ್ಲರಿಗೂ ಕರೆಸಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪಾರ್ಟಿ ಕೊಡಿಸ್ತಾರೆ. ತುಂಬ ಒಳ್ಳೆಯದಾಗಲಿ ಸರ್. ಯಾಕಂದರೆ ಇವತ್ತು ಒಂದು ಸಂದೇಶ ಕೊಟ್ಟಿದ್ದೀರ ಸಮಾಜಕ್ಕೆ. ಅಟ್ಲೀಸ್ಟ್ ಅನ್ಲಿಮಿಟೆಡ್ ಆಗಿ ಫುಡ್ ಮಾಡೋ ಅಂದರೆ ಅಲ್ಲ, ಮನಸ್ಸಿಂದ ಇವತ್ತು ಅವ್ರಿಗೆ, ಯಾಕಂದರೆ ಅವ್ರಿಗೂ ಎಲ್ಲ ಥರ ತಿನ್ನಬೇಕು ಅಂತ ಇರುತ್ತೆ. ಆಮೇಲೆ ಹೋಟ್ಲಿಗೆ ಬಂದು ತಿನ್ಬೇಕನ್ನೋ ಆಸೆ ಇರುತ್ತೆ. ಆ ಕಾರಣದಿಂದ ಒಂದು ಅರೇಂಜ್ ಮಾಡಿ ಅವ್ರಿಗೂ ಒಂದು ಆಸೆನ ಈಡೇರಿಸಬೇಕು ಅಂತ ಒಂದು ನಮ್ಮ ಶ್ವಾನ ಅಂತಲೇ ಹೇಳ್ಬೋದು. ಇದರಿಂದ ಒಂದು ಒಳ್ಳೆ ಕಾರ್ಯ ಆಗಲಿ ಅಂತ ಇವತ್ತು ಇಟ್ಕೊಂಡಿದ್ದೀನಿ. ಇಲ್ಲ, ಅವಾಗ ನೋಡಿ ಫೇಲ್ ಆಗಿದ್ಕೆ ಎಲ್ಲರೂ ಬೈತಾ ಇದ್ರಿ. ಇವಾಗ ನೋಡಿದ್ರೆ ನಾನು ಎಲ್ಲೋದು ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಹುಡುಗಿಗೆ ಯಾರಿಗೋ ಅವ್ರ ತಂದೆ ಬೈದ್ರಂತೆ, ಸರಿಗೆ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಸತೀಶ್ ಕ್ಯಾಡಬಾಮ್ಸ್ ಅವರಿಂದ ಕಲ್ತ್ಕೊಳ್ಳಿ, ಅವ್ರ ಮಗನಿಗೆ ನೋಡಿ ಫೇಲ್ ಆದ್ರೂ ಪಾರ್ಟಿ ಕೊಡ್ತಾರೆ ಅಂತ ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ರಂತೆ. ಯಾಕಂದ್ರೆ ಅದು ಒಂದು ಒಳ್ಳೆ ಕಾರಣಕ್ಕೋಸ್ಕರ ಮಾಡಿದ್ದೆ. ಯಾಕಂದ್ರೆ ನೀವೇ ನೋಡಿದ್ರಿ 78% ತಗೊಂಡಿರೋ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳ್ತಾಳೆ. ಅಂದರೆ ಅವ್ರಿಗೇನು ಭಯ ಅಂದರೆ 90% ಬಂದಿಲ್ಲ ಅಂತ ಹೊಡಿತಾರೆ ಮನೇಲಿ ಅನ್ನೋ ಭಯ. ಅಂದರೆ ಅವ್ರು ಅಷ್ಟು ಸ್ಟ್ರಿಕ್ಟ್ ಮಾಡಿಲ್ಲ ಅಂದಿದ್ರೆ ಆ ಹುಡುಗಿ ಆರಾಮಾಗಿರ್ತಿದ್ಲು. ನಂತರ ನನ್ನ ಮಗನ ಥರ ಫ್ರೀ ಬಿಟ್ಟಿದ್ದಿದ್ರೆ ಅವಳು ಯಾವ ಸೂಸೈಡು ಮಾಡ್ಕೊಳ್ತಿರ್ಲಿಲ್ಲ. ಮಕ್ಕಳನ್ನ ಫ್ರೆಂಡ್ಲಿಯಾಗಿ ಸಾಕಿ ಅವ್ರಿಗೆ ಸ್ಟ್ರಿಕ್ಟ್ ಮಾಡಬೇಡಿ. ಅವ್ರ ತಲೆಯಲ್ಲಿ ಎಷ್ಟು ಓದೋಕ್ಕಾಗುತ್ತೆ ಅಷ್ಟೇ ಓದೋಕ್ಕಾಗೋದು. ಅದು ಬಿಟ್ಟು ಎಕ್ಸ್ಟ್ರಾ ನೀವೇನು ಪ್ರೆಷರ್ ಕೊಟ್ಟರು ಅದು ಓದೋಕ್ಕಾಗೋದಿಲ್ಲ. ನೀವು ಈ ಥರ ಅನಾಹುತಕ್ಕೆ ಕಾರಣ ಆಗ್ತೀರಾ. ಅದೇ ಮಗು ಇದ್ದರೆ ಲೈಫಲ್ಲಿ ಮುಂದಕ್ಕೆ ನೀವೇನೋ ಮಾಡ್ಬೋದಾಗಿತ್ತು. ಈಗ ಮಗುನೇ ಕಳ್ಕೊಂಬಿಟ್ಟು ಏನು ಮಾಡ್ತೀರಾ? ಆ ಕಾರಣಕ್ಕೋಸ್ಕರ ನನ್ನ ಮಗ ಫೇಲೇ ಆಗದೆ ಇದ್ರು ಫೇಲ್ ಆದ ಅಂತ ಒಂದು ಪಾರ್ಟಿ ಕೊಡಿಸ್ದೆ. ಅದು ಬರೀ ಅಟೆಂಡ್ ಶಾರ್ಟೇಜ್ ಅಷ್ಟೇ ಆಗಿದ್ದು. ಈ ಸಲ 2 ಅಟೆಂಡ್ ಶಾರ್ಟೇಜ್ ಆಗಿದೆ. ತಿರ್ಗಾ ಅವನಿಗೆ 2 ಫೇಲ್ ಅಂತ ತಿರ್ಗಾ ಪಾರ್ಟಿ ಕೊಡಿಸ್ದೆ. ಕ್ಯಾಡಬಾಮ್ಸ್ ಪ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ವರ್ಲ್ಡ್ಸ್ ಟಾಲೆಸ್ಟ್ ಡಾಗ್. ಅಂದರೆ ಇವಾಗ ಬರೀ 1 ಇಯರ್ ಇದು, ಇನ್ನು 2.5 ಇಯರ್ಸ್ವರೆಗೂ ಬೆಳೆಯುತ್ತೆ. ಇದು ಒಂದು ಜಾತಿ ಮಾತ್ರ. ಇದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಡಾಗ್ ಅಂತ. ಇದು ವರ್ಲ್ಡಲ್ಲೇ ಇಷ್ಟು ಉದ್ದ ನಾಯಿ ಯಾರ ಹತ್ರನೂ ಇಲ್ಲ. ಆ ಥರದನ್ನ ಹುಡುಕಿ ನಾನು ತರಿಸಿದ್ದು. ಅಂದರೆ ತರ್ಸೋಕ್ಕಿಂತ ಮುಂಚೆ ನಾನು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾನು ತೊಗೊಂಡಿದ್ದು ನಾಯಿನ. ಇದು ಹುಟ್ಟಿರೋದು May 5th. ಮಾರ್ಚ್ 2025 31st ಇದು ವರ್ಲ್ಡ್ ನ್ಯೂಸಲ್ಲಿ ಅದ್ರ ಲಿಂಕ್ ಎಲ್ಲ ಹಿಂದೆನೇ ಹಾಕಿದ್ದೀನಿ. ಆಮೇಲೆ ನಿಮ್ಗೆ ಎಲ್ಲರಿಗೂ ಲಿಂಕು ಕಳಿಸಿದ್ದೀನಿ. ಇದ್ರ ಸ್ಪೆಷಲ್ಲು ಅಂದರೆ ಹುಟ್ಟಕ್ಕಿಂತ ಮುಂಚೆ ಯಾರು ನ್ಯೂಸ್ ಮಾಡೋಕ್ಕಾಗಲ್ಲ.
ನಾನು ಇದನ್ನ ವರ್ಲ್ಡ್ ನ್ಯೂಸ್ ಅಲ್ಲಿ ಬರ್ಸಿದ್ದೀನಿ. ಇದ್ರ ಸ್ಪೆಷಾಲಿಟಿ ಇನ್ನ ಇದು 2.5 ವರ್ಷ ಬೆಳೆಯೋದು. ಇವತ್ತಿಗೆ 1 ವರ್ಷ ಇದು, ಇನ್ನು 1.5 ವರ್ಷ ಬೆಳೆಯುತ್ತೆ. ಆಲ್ರೆಡಿ ಕತ್ತೆಯಷ್ಟು ಎತ್ತರ ಆಗಿದೆ. ಆಮೇಲೆ ಕತ್ತೆಯಷ್ಟು ಸೈಜ್ ಆಗುತ್ತೆ. 2.5 ವರ್ಷಕ್ಕೆ ಫುಲ್ ದಪ್ಪ ಆಗೋಗುತ್ತೆ. ಇನ್ನ ಹೈಟು ಬರುತ್ತೆ, ಇನ್ನ ದಪ್ಪ ಆಗುತ್ತೆ. ಒಂದು ಹಿಡ್ಕೊಂಡ್ ಬರ್ತಾ ಇದ್ರೆ ಏನಪ್ಪ ನಾಯಿ ಕರ್ಕೊಂಡ್ ಬರ್ತಾವನ ಕತ್ತೆ ಕರ್ಕೊಂಡ್ ಬರ್ತಾವನ ಅಂತ ಆಗುತ್ತೆ. ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಡಾಂಕಿ ಸೈಜ್ ನಾಯಿನ ತರಿಸ್ಬೇಕಂತಾನೆ ನಂದು ಕನಸು ಕಟ್ಕೊಂಡಿದ್ದೆ. ಅದನ್ನ ನಾನು ಯೂಸ್ ಮಾಡಿದ್ದು. ಆ ಕನಸು ಕಟ್ಕೊಂಡಿದ್ದು ಇವತ್ತು ಈಡೇರಿದೆ. ಡಾಗ್ ಕತ್ತೆ ಅಲ್ಲ ಮೇಡಮ್, ನಾನು ನನ್ನ ಆಡು ಭಾಷೆಯಲ್ಲಿ ನಾನು ಕತ್ತೆ ಸೈಜ್ ಅಂದ್ರೆ, ಈಗ ಡಾಂಕಿ ಎಷ್ಟು ಸೈಜ್ ಇರುತ್ತೆ ಅಷ್ಟು ದೊಡ್ಡ ನಾಯಿ ಬರೋದೇ ಇಲ್ಲ. ಆ ಡಾಂಕಿ ಸೈಜ್ ಡಾಗು ಅಂದ್ರೆ ಕತ್ತೆ ಕ್ರಾಸು ಕತ್ತೆಯಿಂದ ಇದಾಗಿರೋದಲ್ಲ, ಇಲ್ಲ ಆ ತರ ಅಲ್ಲ. ಡಾಂಕಿ ಸೈಜ್ ಅಂದ್ರೆ ಕತ್ತೆಯಷ್ಟು ಹೈಟ್ ಲೆಂತ್ ಆಗುತ್ತೆ ಮೆಚೂರ್ ಆಗುತ್ತೆ.